ಪ್ರೀತಿಯ ಬಂಧುಗಳೇ, ಹೇಗಿದ್ದೀರಾ ನೀವೆಲ್ಲರೂ? ನಾನು ನಿಮ್ಮ ಅಬೂರಾಸಿ. ಇಂದು ನಾನು ನಿಮ್ಮ ಮುಂದೆ ಒಬ್ಬ ಮುಸ್ಲಿಮನಾಗಿ ಮಾತನಾಡಲು ಬಂದಿಲ್ಲ, ಬದಲಾಗಿ ಸತ್ಯವನ್ನು ಹುಡುಕುವ ಒಬ್ಬ ಸಾಮಾನ್ಯ ಮನುಷ್ಯನಾಗಿ ಬಂದಿದ್ದೇನೆ. ನಾವು ಹುಟ್ಟಿದಾಗ ನಮಗೆ ಒಂದು ಧರ್ಮ ಸಿಕ್ಕಿತ್ತು, ಒಂದು ಹೆಸರು ಸಿಕ್ಕಿತ್ತು. ಆದರೆ ನಮ್ಮ ಬುದ್ಧಿ ನಮಗೆ ಸಿಕ್ಕಿದ್ದು ಸತ್ಯವನ್ನು ಪರೀಕ್ಷಿಸಲು. ನಮ್ಮ ಭಾರತ ದೇಶ ಜ್ಞಾನದ ಬೀಡು. ಇಲ್ಲಿ ಪ್ರತಿಯೊಬ್ಬರಿಗೂ ಸತ್ಯವನ್ನು ತಿಳಿಯುವ ಹಕ್ಕಿದೆ. ಯೋಚಿಸಿ ಮಿತ್ರರೇ, ನಾಳೆ ನಾವು ಮರಣ ಹೊಂದಿದ ಮೇಲೆ ನನಗೆ ಸತ್ಯ ತಿಳಿಯಲಿಲ್ಲ ಎಂದು ನಮಗೆ ಬೇಸರವಾಗಬಾರದು, ನಮ್ಮ ಜೀವನ ವ್ಯರ್ಥವಾಗಬಾರದು. ನಾನು ಇಂದು ಯಾವ ಧರ್ಮವನ್ನು ಟೀಕಿಸುವುದಿಲ್ಲ, ಯಾವ ಧರ್ಮವನ್ನು ಸಪೋರ್ಟ್ ಮಾಡುವುದಿಲ್ಲ. ಬದಲಾಗಿ ನಮ್ಮ ಪವಿತ್ರ ಗ್ರಂಥಗಳು, ನಮ್ಮ ಆಧುನಿಕ ವಿಜ್ಞಾನ ಸತ್ಯದ ಬಗ್ಗೆ ಏನು ಹೇಳುತ್ತವೆ ಎಂದು ನೋಡೋಣ. ಪವಿತ್ರ ಕುರಾನ್ ಹೇಳುತ್ತದೆ, ಅಫಲಾ ತತಫಕ್ಕರೂನ್, ನೀವು ಸ್ವಲ್ಪವೂ ಯೋಚಿಸುವುದಿಲ್ಲವೇ? ಕುರ್ಆನ್ ಅಧ್ಯಾಯ 6 50ನೇ ಆಯತ್. ಅದೇ ರೀತಿ ನಮ್ಮ ಉಪನಿಷತ್ತುಗಳು ಹೇಳುತ್ತವೆ, ಸತಮೋ ಸದ್ಗಮಯ ಅಸತಮೋ ಸದ್ಗಮಯ. ಅಸತಮೋ ಸದ್ಗಮಯ ಅಂದರೆ ಸತ್ಯದಿಂದ ಅಸತ್ಯದಿಂದ ಸತ್ಯದ ಕಡೆಗೆ ನಮ್ಮನ್ನು ನಡೆಸು. ಸತ್ಯ ಯಾವುದು ಎಂದು ತಿಳಿಯಲು ಮೊದಲು ನಾವು ಪಕ್ಷಪಾತ ಬಿಡಬೇಕು. ನಮ್ಮ ಕಣ್ಣು ಮತ್ತು ಮೆದುಳು ಮುಕ್ತವಾಗಿರಬೇಕು. ಈ ವಿಶ್ವವನ್ನು ನೋಡಿ, ಸೂರ್ಯ, ಚಂದ್ರ, ನಕ್ಷತ್ರಗಳು ಇವೆಲ್ಲವೂ ಎಷ್ಟು ಶಿಸ್ತಿನಿಂದ ಇವೆ. ಒಬ್ಬ ಶ್ರೇಷ್ಠ ಇಂಜಿನಿಯರ್ ಇಲ್ಲದೆ ಇದು ಸಾಧ್ಯವೇ? ವಿಜ್ಞಾನಿಗಳು ಹೇಳುತ್ತಾರೆ, ಈ ಸೃಷ್ಟಿಯ ಹಿಂದೆ ಒಂದು ದೊಡ್ಡ ಶಕ್ತಿ ಇದೆ. ಹಾಗಾದರೆ ಆ ಶಕ್ತಿ ಯಾವುದು? ನಮ್ಮನ್ನು ಸೃಷ್ಟಿಸಿದವನು ಯಾರು? ಅವನು ನಮಗೆ ಏನು ಹೇಳಿದ್ದಾನೆ? ಇಂದಿನಿಂದ ಒಂದು ಜ್ಞಾನದ ಪ್ರಯಾಣ ಶುರು ಮಾಡೋಣ. ಯಾವುದೇ ಭಯ ಬೇಡ, ಯಾವುದೇ ದ್ವೇಷ ಬೇಡ, ಕೇವಲ ಸತ್ಯದ ಹುಡುಕಾಟ ಮಾತ್ರ. ಈ ಮೊದಲ ಭಾಗದಲ್ಲಿ ನಾನು ನಿಮಗೆ ಕೊಡುತ್ತಿರುವ ಪ್ರಶ್ನೆ ಇದು: ನಾನು ಯಾರು? ನನ್ನನ್ನು ಸೃಷ್ಟಿಸಿದ ಶಕ್ತಿ ಯಾವುದು? ನಾವೆಲ್ಲರೂ ಸೇರಿ ವಿಜ್ಞಾನ ಮತ್ತು ಗ್ರಂಥಗಳ ಮೂಲಕ ಆ ಸೃಷ್ಟಿಕರ್ತನ ಗುರುತನ್ನು ಹುಡುಕೋಣ. ಶಾಂತಿ ನಿಮ್ಮೆಲ್ಲರ ಮೇಲಿರಲಿ. ಬಂಧುಗಳೇ, ಸತ್ಯದ ಹುಡುಕಾಟದ 2ನೇ ಭಾಗಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಕಳೆದ ಭಾಗದಲ್ಲಿ ನಾವು ನಮ್ಮ ಅಸ್ತಿತ್ವದ ಬಗ್ಗೆ ಮತ್ತು ಪ್ರಶ್ನೆ ಕೊಂಡಿದ್ದೆವು. ಇಂದು ನಾವು ನಮ್ಮ ಸುತ್ತಲಿನ ಜಗತ್ತನ್ನು ಸ್ವಲ್ಪ ವಿಜ್ಞಾನದ ಕಣ್ಣಿನಿಂದ ನೋಡೋಣ. ನಮ್ಮ ಈ ದೇಹ ಒಂದು ಅದ್ಭುತ ಮಿಷನ್. ನಮ್ಮ ಹೃದಯ ನಮ್ಮ ಅನುಮತಿ ಇಲ್ಲದೆಯೇ ದಿನಕ್ಕೆ 1,00,000 ಬಾರಿ ಬಡಿಯುತ್ತದೆ. ನಮ್ಮ ಕಣ್ಣುಗಳು ಯಾವ ಕ್ಯಾಮರಕ್ಕೂ ಸಿಗದಷ್ಟು ಸ್ಪಷ್ಟವಾಗಿ ನೋಡುತ್ತವೆ. ಯೋಚಿಸಿ ಮಿತ್ರರೇ, ಯಾವುದೇ ವಿನ್ಯಾಸಗಾರ ಇಲ್ಲದೆ ಇಷ್ಟು ದೊಡ್ಡ ವಿನ್ಯಾಸ ಸಾಧ್ಯವೇ? ಪವಿತ್ರ ಕುರಾನ್ ಹೇಳುತ್ತದೆ, ಇನ್ನ ಫಿ ಖಲ್ಕಿಸ್ ಸಮಾವಾತಿ ವಲ್ ಅರ್ದ್ ವಖ್ತಿಲಾಫಿಲ್ ಲೈಲಿ ವನ್ ನಹಾರ್ ಲಆಯಾತಿ ಲಿಉಲಿಲ್ ಅಲ್ಬಾಬ್. ಖಂಡಿತವಾಗಿಯೂ ಆಕಾಶ ಮತ್ತು ಭೂಮಿಯ ಸೃಷ್ಟಿಗಳಲ್ಲಿ, ರಾತ್ರಿ ಹಗಲುಗಳ ಬದಲಾವಣೆಗಳಲ್ಲಿ ಬುದ್ಧಿವಂತರಿಗೆ ಅನೇಕ ನಿದರ್ಶನಗಳಿವೆ. ಕುರ್ಆನ್ 3:190ನೇ ಆಯತ್. ಹಾಗೆ ನಮ್ಮ ಹಳೆಯ ಗ್ರಂಥಗಳು ಹೇಳುತ್ತವೆ, ಯಥೋ ವಾ ಇಮಾನಿ ಭೂತಾನಿ ಜಾಯಂತೆ. ಯಾರಿಂದ ಈ ಎಲ್ಲ ಜೀವಿಗಳು ಹುಟ್ಟಿದೆಯೋ ಅವನೇ ಸತ್ಯ. ವಿಜ್ಞಾನಿಗಳು ಇಂದು
ಬಿಗ್ ಬ್ಯಾಂಗ್ ಬಗ್ಗೆ ಮಾತಾಡ್ತಾರೆ. ಈ ಜಗತ್ತು ಒಂದು ಶಿಸ್ತಿನಿಂದ ನಡೆಯುತ್ತಿದೆ ಎಂದು ಒಪ್ಪಿಕೊಳ್ಳುತ್ತಾರೆ. ಸೂರ್ಯನು 1 ಇಂಚು ಹತ್ತಿರವಾದರೂ ನಾವು ಸುಟ್ಟು ಹೋಗುತ್ತೇವೆ, 1 ಇಂಚು ದೂರವಾದರೆ ನಾವು ಗಡ್ಡೆ ಕಟ್ಟುತ್ತೇವೆ. ಇಷ್ಟೊಂದು ಸರಿಯಾದ ಅಳತೆ ಆಕಸ್ಮಿಕವಾಗಿ ಆಗಲು ಸಾಧ್ಯವೇ? ಖಂಡಿತ ಇಲ್ಲ. ಹಾಗಾದರೆ ನಮ್ಮನ್ನು ಸೃಷ್ಟಿಸಿದ ಆ ಶಕ್ತಿ ನಮಗೆ ಬೇಕಾದ ಆಹಾರ, ಗಾಳಿ ಮತ್ತು ನೀರನ್ನು ಕೊಟ್ಟಿದ್ದೆ, ಆದರೆ ನಮಗೆ ದಾರಿಯನ್ನು ತೋರಿಸಿಲ್ಲವೇ? ಒಂದು ಮೊಬೈಲ್ ಫೋನ್ ಕೊಂಡರೆ ಅದರ ಜೊತೆ ಒಂದು ಮ್ಯಾನುವಲ್ ಸಿಗುತ್ತೆ. ಹಾಗೆಯೇ ನಮ್ಮ ಜೀವನ ನಡೆಸಲು ಸೃಷ್ಟಿಕರ್ತನು ಒಂದು ಸರಿಯಾದ ಮಾರ್ಗವನ್ನು ನೀಡಿರಲೇಬೇಕು ಅಲ್ವೇ? ಆ ಮಾರ್ಗ ಯಾವುದು? ಎಲ್ಲ ಧರ್ಮಗಳು ಸೃಷ್ಟಿಕರ್ತನ ಬಗ್ಗೆ ಮಾತನಾಡುತ್ತವೆ, ಆದರೆ ನಾವು ಸತ್ಯವನ್ನು ಹೇಗೆ ಗುರುತಿಸುವುದು? ನಾಳೆ ಮರಣದ ನಂತರ ನಮಗೆ ಪಾಶ್ಚಾತ್ತಾಪ ಆಗಬಾರದು. ಅಯ್ಯೋ, ನಾನು ದಾರಿ ತಪ್ಪಿದ್ದೇನೆ ಎಂಬ ದುಃಖ ಇರಬಾರದು. ಅದಕ್ಕಾಗಿ ಮುಂದಿನ ಭಾಗದಲ್ಲಿ ನಾವು ಜಗತ್ತಿನ ಧರ್ಮಗ್ರಂಥಗಳ ಸತ್ಯದ ಹೊರೆಗಳು ಯಾವುದು ಎಂಬುದನ್ನು ನೋಡೋಣ. ನಿಮ್ಮ ಬುದ್ಧಿಗೆ ಕೆಲಸ ಕೊಡಿ ಬಂಧುಗಳೇ. ಸತ್ಯವು ತರ್ಕಬದ್ಧವಾಗಿರಬೇಕು, ಸತ್ಯವು ಎಲ್ಲರಿಗೂ ಒಂದೇ ಆಗಿರಬೇಕು. ಯೋಚಿಸಿ, ಸಿಗುವ ಪ್ರತಿಫಲ ಶಾಶ್ವತವಾಗಿರಲಿ. ಶಾಂತಿ ನಿಮ್ಮೆಲ್ಲರ ಮೇಲಿರಲಿ. ನನ್ನ ಪ್ರೀತಿಯ ಬಂಧುಗಳೇ, ಸತ್ಯದ ಹುಡುಕಾಟ. ನಾವು ಈ ಅದ್ಭುತ ಸೃಷ್ಟಿಯ ಹಿಂದೆ ಒಬ್ಬ ಸೃಷ್ಟಕರ್ತ ಇರಲೇಬೇಕು ಎಂದು ಯೋಚಿಸಿದ್ದೆವು. ಆದರೆ ಇಂದು ನಮ್ಮ ಮುಂದೆ ನೂರಾರು ದಾರಿಗಳಿವೆ, ನೂರಾರು ಧರ್ಮಗಳಿವೆ. ಇವುಗಳಲ್ಲಿ ಸತ್ಯದ ದಾರಿ ಯಾವುದು? ಎಲ್ಲವೂ ಸರಿಯೇ ಅಥವಾ ಸತ್ಯ ಒಂದೇ ಆಗಿದೆಯೇ? ಯೋಚಿಸಿ ಮಿತ್ರರೇ. ಗಣಿತದಲ್ಲಿ 2 ಮತ್ತು 2 ಕೂಡಿಸಿದರೆ ಉತ್ತರ 4 ಮಾತ್ರ ಸತ್ಯ, ಉಳಿದ ಎಲ್ಲ ಉತ್ತರಗಳು ಸುಳ್ಳು. ಹಾಗೆಯೇ ಸತ್ಯವು ಯಾವಾಗಲೂ ಒಂದೇ ಆಗಿರುತ್ತದೆ. ಸತ್ಯವಾದ ಧರ್ಮವನ್ನು ಹುಡುಕಲು ನಾವು 3 ಪರೀಕ್ಷೆಗಳನ್ನು ಮಾಡೋಣ. ಮೊದಲನೆಯ ಪರೀಕ್ಷೆ ಗ್ರಂಥದ ವಿಶ್ವಾಸಾರ್ಹತೆ. ಆ ಧರ್ಮದ ಗ್ರಂಥವು ಯಾರಿಂದ ಬಂದಿದೆ, ಅದು ಇಂದಿಗೂ ಮೂಲ ರೂಪದಲ್ಲಿ ಇದೆಯೇ ಅಥವಾ ಕಾಲ ಕಳೆದಂತೆ ಮನುಷ್ಯರು ಅದನ್ನು ಬದಲಿಸಿದ್ದಾರೆಯೇ? ಪವಿತ್ರ ಕುರ್ಆನ್ ಹೇಳುತ್ತದೆ, ಅಫಲಾ ಯತದಬ್ಬರೂನಲ್ ಕುರ್ಆನ ವಲೌ ಕಾನ ಮಿನ್ ಇಂದಿ ಗೈರಿಲ್ಲಾಹಿ ಲವಜದೂ ಫೀಹಿ ಇಖ್ತಿಲಾಫನ್ ಕಸೀರಾ. ಅವರು ಕುರ್ಆನಿನ ಬಗ್ಗೆ ಆಳವಾಗಿ ಯೋಚಿಸುವುದಿಲ್ಲವೇ? ಅದು ಅಲ್ಲಾಹನದಲ್ಲದೆ ಬೇರೆಯವರಿಂದ ಬಂದಿದ್ದರೆ ಅದರಲ್ಲಿ ಅವರಿಗೆ ಅನೇಕ ವಿರೋಧಾಭಾಸಗಳು ಸಿಗುತ್ತಿದ್ದವು. ಕುರ್ಆನ್ 4:82 ಆಯತ್. ಎರಡನೆಯದು ಏಕದೇವೋ ಬಸಾನೆ. ಸೃಷ್ಟಿಕರ್ತನು ನಮ್ಮಂತೆ ಹುಟ್ಟು ಸಾವು ಉಳ್ಳವನೇ ಅಥವಾ ಅವನೆಲ್ಲದಕ್ಕಿಂತ ಭಿನ್ನನೇ? ವೇದಗಳು ಹೇಳುತ್ತದೆ, ಏಕಂ ಸತ್ ವಿಪ್ರಾ ಬಹುಧಾ ವದಂತಿ. ಸತ್ಯವು ಒಂದೇ, ಜ್ಞಾನಿಗಳು ಅದನ್ನು ಬೇರೆ ಬೇರೆ ಹೆಸರಿನಿಂದ ಕರೆಯುತ್ತಾರೆ. ಸತ್ಯ ಧರ್ಮವು ನಮ್ಮನ್ನು ನೇರವಾಗಿ ಸೃಷ್ಟಿಕರ್ತನ ಬಳಿ ಕರೆದೊಯ್ಯಬೇಕು. ಮೂರನೆಯದು ಎಲ್ಲರಿಗೂ ಸಮಾನತೆ. ಸತ್ಯ ಧರ್ಮದಲ್ಲಿ ಜಾತಿ, ಬಣ್ಣ ಅಥವಾ ವರ್ಗದ ತಾರತಮ್ಯ ಇರಲು ಸಾಧ್ಯವೇ? ಖಂಡಿತ ಇಲ್ಲ. ಸೃಷ್ಟಿಕರ್ತನ ಮುಂದೆ ಎಲ್ಲ ಮನುಷ್ಯರು ಒಂದೇ ತಂದೆ ತಾಯಿಯ ಮಕ್ಕಳಂತೆ ಸಮಾನರಾಗಿರಬೇಕು. ಮಿತ್ರರೇ, ನಾಳೆ ಮರಣದ ನಂತರ ನಮ್ಮ ಮುಂದೆ ಇರುವುದು ನಾವು ಮಾಡಿದ ಕರ್ಮಗಳು ಮಾತ್ರ.
ಅಲ್ಲಿ ಶಿಫಾರಸ್ಸು ನಡೆಯುವುದಿಲ್ಲ, ಅಲ್ಲಿ ಜಾತಿಯ ಕಾರ್ಡ್ ನಡೆಯುವುದಿಲ್ಲ. ನಮ್ಮ ಬುದ್ಧಿಯನ್ನು ಉಪಯೋಗಿಸೋಣ. ಯಾವ ದಾರಿ ನಮ್ಮನ್ನು ನೈತಿಕವಾಗಿ ಬೆಳೆಸುತ್ತದೆ, ಯಾವ ದಾರಿ ನಮಗೆ ಸಾವಿನ ಭಯವನ್ನು ಹೋಗಲಾಡಿಸಿ ಸಾವಿನ ನಂತರದ ಬಗ್ಗೆ ಸಂಪೂರ್ಣ ಭರವಸೆ ನೀಡುತ್ತದೆ. ಈ ಪ್ರಶ್ನೆಗಳನ್ನು ನೀವು ನಿಮ್ಮ ಹೃದಯಕ್ಕೆ ಕೇಳಿ. ಯಾವುದೇ ಒತ್ತಡ ಬೇಡ. ಸತ್ಯವು ತನ್ನಷ್ಟಕ್ಕೆ ತಾನೇ ಬೆಳಕಿನಂತೆ ಪ್ರಕಾಶಿಸುತ್ತದೆ. ಮುಂದಕ್ಕೆ ಮರಣದ ನಂತರ ಏನಾಗುತ್ತದೆ, ವಿಜ್ಞಾನ ಮತ್ತು ಧರ್ಮಗಳು ಈ ಬಗ್ಗೆ ಏನು ಹೇಳುತ್ತವೆ ಎಂಬುದನ್ನು ತಿಳಿಯೋಣ. ಸತ್ಯದ ಹಾದಿ ನಮಗೆ ಹತ್ತಿರವಾಗಲಿ. ಶಾಂತಿ ನಿಮ್ಮೆಲ್ಲರ ಮೇಲಿರಲಿ. ಪ್ರೀತಿಯ ಬಂಧುಗಳೇ, ಸತ್ಯದ ಹುಡುಕಾಟ. ಈಗ ನಾವು ಯಾರು ತಪ್ಪಿಸಿಕೊಳ್ಳಲಾಗದ ಒಂದು ಕಟು ಸತ್ಯದ ಬಗ್ಗೆ ಮಾತನಾಡೋಣ. ಅದೇ ಮರಣ. ಈ ಲೋಕಕ್ಕೆ ಬಂದವರೆಲ್ಲರೂ ಒಂದು ದಿನ ಹೋಗಲೇಬೇಕು. ಶ್ರೀಮಂತನ ಇರಲಿ, ಬಡವ ಇರಲಿ, ರಾಜ ಇರಲಿ, ಪ್ರಜೆ ಇರಲಿ, ಸಾವು ಎಲ್ಲರಿಗೂ ಸಮಾನ. ಆದರೆ ಸಾವಿನ ನಂತರ ಏನಾಗುತ್ತದೆ? ಇದು ಕೇವಲ ಒಂದು ಅಂತ್ಯವೇ ಅಥವಾ ಇದೊಂದು ಹೊಸ ಆರಂಭವೇ? ವಿಜ್ಞಾನ ಹೇಳುತ್ತದೆ, ಶಕ್ತಿಯನ್ನು ಸೃಷ್ಟಿಸಲು ಸಾಧ್ಯವಿಲ್ಲ, ಅಳಿಸಲು ಸಾಧ್ಯವಿಲ್ಲ. ಹಾಗಾದರೆ ನಮ್ಮ ದೇಹದೊಳಗಿನಿರುವ ಈ ಜೀವ ಎಲ್ಲಿಗೆ ಹೋಗುತ್ತದೆ? ಪವಿತ್ರ ಕುರ್ಆನ್ ಹೇಳುತ್ತದೆ, ಕುಲ್ಲು ನಫ್ಸಿನ್ ದಾಯಿಕತುಲ್ ಮೌತ್ ವೈನ್ನಮಾ ತುಅಫೌನ ಉಜೂರಕುಂ ಯೌಮಲ್ ಕಿಯಾಮ. ಪ್ರತಿಯೊಂದು ಜೀವಿಯು ಸಾವಿನ ರುಚಿಯನ್ನು ಸವಿಯಲೇಬೇಕು ಮತ್ತು ನಿಮ್ಮ ಪ್ರತಿಫಲವನ್ನು ಪುನರುತ್ಥಾನದ ದಿನದಂದು ಪೂರ್ಣವಾಗಿ ನೀಡಲಾಗುವುದು. ಕುರ್ಆನ್ 3:185 ಆಯತ್. ಹಾಗೆಯೇ ಭಗವದ್ಗೀತೆ ಹೇಳಲಾಗಿದೆ, ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಹ ನವಾಹಿ ಗ್ರಹಣಾತಿ ನರೋಪರಾಣಿ. ಮನುಷ್ಯನು ಹಳೆಯ ಬಟ್ಟೆಗಳನ್ನು ಬಿಟ್ಟು ಹೊಸ ಬಟ್ಟೆಗಳನ್ನು ಧರಿಸುವಂತೆ ಆತ್ಮವು ಹಳೆಯ ದೇಹವನ್ನು ಬಿಟ್ಟು ಹೊಸದನ್ನು ಪಡೆಯುತ್ತದೆ. ಯೋಚಿಸಿ ಮಿತ್ರರೇ, ನಾವು ಈ ಲೋಕದಲ್ಲಿ ಮಾಡುವ ಒಳ್ಳೆಯ ಕೆಲಸಗಳಿಗೆ ಮತ್ತು ಕೆಟ್ಟ ಕೆಲಸಗಳಿಗೆ ಸರಿಯಾದ ನ್ಯಾಯ ಸಿಗಲೇಬೇಕು ಅಲ್ವಾ? ಒಬ್ಬ ಮನುಷ್ಯ ಜೀವನ ಪೂರ್ತಿ ಅನ್ಯಾಯ ಮಾಡಿ ಯಾವುದೇ ಶಿಕ್ಷೆ ಇಲ್ಲದೆ ಸತ್ತು ಹೋದರೆ ಅದು ನ್ಯಾಯವಾ? ಖಂಡಿತ ಅಲ್ಲ. ಸತ್ಯವಾದ ಸೃಷ್ಟಿಕರ್ತನು ಖಂಡಿತವಾಗಿಯೂ ನ್ಯಾಯವಂತನಾಗಿದ್ದಾನೆ. ಅವನು ಒಂದು ವೇದಿಕೆಯನ್ನು ಸಿದ್ಧಪಡಿಸಿದ್ದಾನೆ. ಅಲ್ಲಿ ನಿಮ್ಮ ಪ್ರತಿಯೊಂದು ನಡೆಯ ಲೆಕ್ಕ ಇರುತ್ತದೆ. ನಾಳೆ ಮರಣದ ನಂತರ ನಾವು ಕಣ್ಣು ತೆರೆದಾಗ ಅಯ್ಯೋ ನಾನು ನಷ್ಟ ಹೊಂದಿದ್ದೇನೆ ಎಂಬ ಹತಾಶೆ ನಮ್ಮಲ್ಲಿ ಇರಬಾರದು. ಸತ್ಯ ಧರ್ಮದ ಗುರುತು ಏನೆಂದರೆ ಅದು ನಮಗೆ ಸಾವಿನ ಭಯವನ್ನು ಹೋಗಲಾಡಿಸುತ್ತದೆ. ಅದು ನಮಗೆ ಹೇಳುತ್ತದೆ, ನೀನು ಸೃಷ್ಟಿಕರ್ತನ ಅಪ್ಪಣೆಯಂತೆ ಬದುಕಿದರೆ ಸಾವಿನ ನಂತರ ನಿನಗೆ ಅದ್ಭುತ ಲೋಕ ಕಾಯುತ್ತಿದೆ. ಬಂಧುಗಳೇ, ಬದುಕಿರುವಾಗಲೇ ಆ ಸತ್ಯದ ಹಾದಿಯನ್ನು ಹುಡುಕೋಣ. ಸತ್ತ ಮೇಲೆ ಹುಡುಕಲು ಸಮಯ ಇರುವುದಿಲ್ಲ. ಯಾವ ಮಾರ್ಗವು ನಮಗೆ ಈ ಲೋಕದಲ್ಲಿ ನೆಮ್ಮದಿ ಮತ್ತು ಪರಲೋಕದಲ್ಲಿ ಸುರಕ್ಷಿತ ನೀಡುತ್ತದೆಯೋ ಅದನ್ನೇ ನಾವು ಅನುಸರಿಸಬೇಕು. ಮುಂದಕ್ಕೆ ಸತ್ಯದ ಈ ಎಲ್ಲ ಕೊಂಡಿಗಳನ್ನು ಜೋಡಿಸಿ ನಾವು ಅಂತಿಮವಾಗಿ ಸತ್ಯವನ್ನು ಹೇಗೆ ಅಪ್ಪಿಕೊಳ್ಳಬೇಕು ಎಂಬುದನ್ನು ತಿಳಿಯೋಣ. ಚಿಂತನೆ ಮಾಡಿ. ಸತ್ಯವು ನಿಮ್ಮ ಮುಂದೆ ಇದೆ. ಶಾಂತಿ ನಿಮ್ಮೆಲ್ಲರ ಮೇಲಿರಲಿ. ನನ್ನ ಪ್ರೀತಿಯ ಬಂಧುಗಳೇ, ಸತ್ಯದ ಅನ್ವೇಷಣೆ. ಇಲ್ಲಿಯವರೆಗೆ ನಾವು ಸೃಷ್ಟಿಕರ್ತನ ಅಸ್ತಿತ್ವ, ಗ್ರಂಥಗಳ ಸತ್ಯಾಸತ್ಯತೆ ಮತ್ತು ಮರಣದ ನಂತರದ ಬದುಕಿನ ಬಗ್ಗೆ ಚಿಂತನೆ ನಡೆಸಿದೆವು.
ಈಗ ನಾವು ನಮ್ಮ ಪ್ರಯಾಣದ ಕೊನೆಯ ಘಟ್ಟಕ್ಕೆ ಬಂದಿದ್ದೇವೆ. ಸತ್ಯ ಯಾವುದು ಎಂದು ನಿರ್ಧರಿಸುವ ಸಮಯ ಇದು. ಸತ್ಯ ಎಂಬುದು ಯಾರೋ ಒಬ್ಬರು ನಿಮ್ಮ ಮೇಲೆ ಹೇರುವ ವಿಷಯವಲ್ಲ. ಅದು ನಿಮ್ಮ ಬುದ್ಧಿ ಮತ್ತು ಹೃದಯ ಒಪ್ಪಿಕೊಳ್ಳುವ ದಾರಿ. ಸತ್ಯ ಧರ್ಮದ ಅಂತಿಮ ಲಕ್ಷಣವೇನೆಂದರೆ ಅದು ನಿಮ್ಮನ್ನು ಒಬ್ಬ ಉತ್ತಮ ಮನುಷ್ಯನನ್ನಾಗಿ ಮಾಡುತ್ತದೆ. ಅದು ನಿಮ್ಮಲ್ಲಿ ಅಹಂಕಾರವನ್ನು ಅಲಿಸಿ ವಿನಯವನ್ನು ತುಂಬುತ್ತದೆ. ಪವಿತ್ರ ಕುರ್ಆನ್ ಹೇಳುತ್ತದೆ, ಲಾ ಇಕ್ರಾಹ ಫಿದ್ದೀನ್ ಕದ್ ತಬಯ್ಯನ ರುಶ್ದು ಮಿನಲ್ ಗೈ. ಧರ್ಮದಲ್ಲಿ ಯಾವುದೇ ಬಲವಂತವಿಲ್ಲ. ಸತ್ಯ ಮಾರ್ಗವು ಅಸತ್ಯ ಮಾರ್ಗದಿಂದ ಸ್ಪಷ್ಟವಾಗಿ ಬೇರ್ಪಟ್ಟಿದೆ. ಕುರ್ಆನ್ ಸೂರತುಲ್ ಬಕರ 256ನೇ ಆಯತ್. ಹಾಗೆಯೇ ಸನಾತನ ಸಂಸ್ಕೃತಿಯಲ್ಲಿ ಹೇಳುವಂತೆ ಸತ್ಯಮೇವ ಜಯತೆ, ಸತ್ಯವೇ ಗೆಲ್ಲುತ್ತದೆ, ಅಸತ್ಯವಲ್ಲ ಎಂದು. ಬಂಧುಗಳೇ, ಸತ್ಯದ ಹಾದಿ ಹಿಡಿಯಲು 3 ವಿಷಯಗಳನ್ನು ನೆನಪಿಡಿ. ಒಂದು, ಅಂಧಶ್ರದ್ಧೆಯನ್ನು ಬಿಡಿ. ಯಾರೋ ಹೇಳಿದರು ಎಂದು ನಂಬಬೇಡಿ. ಸೃಷ್ಟಿಕರ್ತ ನಿಮಗೆ ಕೊಟ್ಟಿರುವ ವಿವೇಚನಾ ಶಕ್ತಿಯನ್ನು ಬಳಸಿ. 2, ಸೃಷ್ಟಿಕರ್ತನೊಂದಿಗೆ ನೇರ ಸಂಬಂಧ. ನಿಮ್ಮನ್ನು ಸೃಷ್ಟಿಸಿದವನಿಗೆ ಯಾವುದೇ ದಲ್ಲಾಳಿಗಳ ಅಗತ್ಯವಿಲ್ಲ. ಅವನು ನಿಮ್ಮ ಹೃದಯದ ಬಡಿತವನ್ನು ಆಲಿಸುತ್ತಾನೆ. 3ನೇದು, ಮರಣದ ನಂತರದ ಸಿದ್ಧತೆ. ನಮ್ಮ ಬದುಕು ಕೇವಲ ತಿನ್ನಲು ಮತ್ತು ಮಲಗಲು ಅಲ್ಲ. ನಾಳೆ ಆ ಪರಮಾತ್ಮನ ಮುಂದೆ ನಾವು ನಿಂತಾಗ ನಮ್ಮ ಕೈಯಲ್ಲಿ ಪವಿತ್ರವಾದ ನಡವಳಿಕೆ ಇರಲಿ. ಮಿತ್ರರೇ, ನಾನು ನಿಮ್ಮ ಅಬು ರಾಜಿ. ನನ್ನ ಈ ಸಣ್ಣ ಪ್ರಯತ್ನ ಯಾರ ಮನಸ್ಸನ್ನು ನೋಯಿಸಲು ಅಲ್ಲ, ಬದಲಾಗಿ ನಾವೆಲ್ಲರೂ ಸೇರಿ ಈ ಶಾಶ್ವತವಾದ ಯಶಸ್ಸನ್ನು ಪಡೆಯಬೇಕು ಎಂಬ ಅಹಂಬಲ ಮಾತ್ರ. ಸತ್ಯವು ನಿಮ್ಮ ಕಣ್ಣ ಮುಂದೆ ಇದೆ. ಅದನ್ನು ಮುಕ್ತ ಮನಸ್ಸಿನಿಂದ ಸ್ವೀಕರಿಸಿ. ಯಾವ ದಾರಿ ನಿಮಗೆ ಅಂತರಾತ್ಮದ ಶಾಂತಿ ನೀಡುತ್ತದೆಯೋ, ಯಾವ ದಾರಿ ನಿಮ್ಮನ್ನು ಎಲ್ಲ ಜೀವಿಗಳನ್ನು ಪ್ರೀತಿಸಲು ಕಲಿಸುತ್ತದೆಯೋ, ಅದೇ ಸತ್ಯ ಮಾರ್ಗ. ಬದುಕಿರುವಾಗಲೇ ಸತ್ಯದ ಕಡೆ ಹೆಜ್ಜೆ ಇಡೋಣ. ಮರಣದ ನಂತರ ನಮಗೆ ಕೇವಲ ಸಂತೋಷವಿರಲಿ, ದುಃಖವಲ್ಲ. ಈ ಸಣ್ಣ ಸರಣಿಯನ್ನು ಇಷ್ಟು ಪ್ರೀತಿಯಿಂದ ಕೇಳಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಸತ್ಯದ ಹಾದಿಯಲ್ಲಿ ನಾವೆಲ್ಲರೂ ಒಂದಾಗೋಣ. ಶಾಂತಿ ಮತ್ತು ಸಮೃದ್ಧಿ ನಿಮ್ಮದಾಗಲಿ.